ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಸೆಲ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಜೀವಕೋಶದ ಒಂದು ಏನ್ ಕಾನ್ಸೆಪ್ಟ್ ಇದೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೆ ಆರ್ಮಿಗೆ ಬೇಕಾದಂತಹ ಕೆಲವೊಂದಿಷ್ಟು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಐ ಮೀನ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಂತಹ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗಿದ್ದೆ. ಸೊ ಇನ್ ಮುಂದೆ ಮುಂಬರ್ತಕ್ಕಂತಹ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾನ್ಸೆಪ್ಟ್ ವೈಸ್ ಸೈನ್ಸ್ ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಯಾವ್ದೇ ರೀತಿ ಆದಂತಹ ಒಂದು ಕ್ಲಾಸಸ್ ಗಳು ಮಿಸ್ ಆಗಲ್ಲ. ಓಕೆ, ಸೊ ಪ್ರತಿಯೊಂದು ಕಾನ್ಸೆಪ್ಟ್ ಆದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಕಂಟಿನ್ಯೂ ಆಗಿರ್ತದೆ. ಸೊ ಕ್ಲಾಸಸ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ನಮ್ಮ ಒಂದು ಕ್ಲಾಸಸ್ ಅನ್ನ ಶೇರ್ ಮಾಡ್ತಾ ಹೋಗ್ರಿ. ಓಕೆನಾ? ಸೊ ಅದು ಕೂಡ ಒಂದು ಲಿಂಕ್ ಇರ್ತದ. ಸೈನ್ಸ್ ಏನ್ ಅಷ್ಟೊಂದೇನ್ ಬಹಳ ಡಿಫಿಕಲ್ಟ್ ಏನಿಲ್ಲ ಕಲಿಯೋದು. ಓಕೆ, ಒಂದ್ ಎರಡ್ ಸರಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೂ ಕೂಡ ಸೈನ್ಸ್ ಅಡಿಕ್ಟ್ ಆಗಿಬಿಡ್ತದ. ಓಕೆ, ನೀವು ಕೂಡ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಿ. ಓಕೆ, ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಲಾಸ್ಟ್ ವೀಕ್ ಅಂದ್ರೆ ಐ ಮೀನ್ ಸಂಡೇ ನಾವು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿದ್ವಿ, ಮನೆ ಫ್ರೈಡೆ. ಓಕೆ, ಇನ್ನು ಎವ್ರಿ ಸಂಡೇ ಕಂಡಕ್ಟ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಸೊ ಅದನ್ನು ಕೂಡ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಅಂದ್ರೆ ಎಲ್ಲ ಒಂದು ಆರ್ಮಿ ಆಗಿರ್ಬೋದು, SSC, RRB, ಓಕೆ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬರ್ತಕ್ಕಂಥ ಒಂದು ಕ್ವಶನ್ಸ್ ಅನ್ನ ನಾವು ಸಂಡೇ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಓಕೆ, ಸಂಡೇ ಎಕ್ಸಾಮ್ಸ್ ಅನ್ನ ಇಟ್ಕೊಂಡ್ರೆ ನೀವು ಎಲ್ಲ ಬರ್ತೀರಿ ಅಂತ ಅನ್ಕೊಳ್ತೀವಿ. ಓಕೆ, ಸಂಡೇ ಎಕ್ಸಾಮ್ಸ್ ಬಂದು ಬರೋದ್ರಿಂದ ನಿಮ್ಗೆ ಕೂಡ ಪ್ರಾಕ್ಟೀಸ್ ಆಗ್ತದ, ನೀವು ಕೂಡ ಫ್ರೀ ಇರ್ತೀರಿ. ಓಕೆ, ಸೊ ಆ ಒಂದು ಉದ್ದೇಶನ ಇಟ್ಕೊಂಡು ನಾವು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಆಲ್ರೆಡಿ 27 ಗೆ ಎಕ್ಸಾಮ್ ಆಗಿದೆ. ಸೊ ಇನ್ನೇನು ಎಕ್ಸಾಮ್ ಬರೆಯಕ್ ಹೋಗ್ತಿದ್ದೀರಿ ನಾಳೆ ನಾಡ್ದು ಸಂಡೇ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನಾಡಿದ್ದು ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ. ಓಕೆ, ಪಾಸ್ ಆಗ್ರಿ. ಓಕೆ, ಸೊ ಕ್ಲಿಯರ್ ಮಾಡ್ಕೊಂಡು ಒಂದು ಒಳ್ಳೆ ಒಂದು ಮಟ್ಟಕ್ಕೆ ಏರ್ರಿ. ನಿಮ್ಮ ಒಂದು ಫ್ಯಾಮಿಲಿಯನ್ನ ಚೆನ್ನಾಗಿ ಲೀಡ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಹೂ ಇಸ್ ಹೂ ಡಿಸ್ಕವರ್ಡ್ ದ ಸೆಲ್ ಅಂತ ಕ್ವಶನ್ ಇದೆ. ಓಕೆ, ಯಾರು ಸೆಲ್ ಅನ್ನ ಡಿಸ್ಕಸ್ ಮಾಡಿದಂತ ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಜೀವಕೋಶವನ್ನ ಕಂಡುಹಿಡಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಆಂಟಾನ್ ವ್ಯಾನ್ ಲೆವೋಸಿಯರ್ ಅಂತ ಇದೆ. ಸಾರಿ, ಆಂಟಾನ್ ವ್ಯಾನ್ ಲೆವನ್ ಹಾಕ್ ಅಂತ ಇದೆ. ನೆಕ್ಸ್ಟ್ ಮಾಥಿಯಾಸ್ ಸ್ವೀಡನ್ ಅಂತ ಇದೆ. ಆಮೇಲೆ ರಾಬರ್ಟ್ ಹುಕ್ ಅಂತ ಇದೆ. ನೆಕ್ಸ್ಟ್ ರೊಡಾಲ್ಫ್ ವಿರ್ಚೋ ಅಂತ ಇದೆ. ಹಾಗಾದ್ರೆ ಸೊ ಇದರಲ್ಲಿ ಈ ಸೆಲ್ ಜೀವಕೋಶವನ್ನ ಕಂಡುಹಿಡಿದದ್ದು ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ತಗೊಳ್ತೀನಿ. ಓಕೆ, ಜಾಸ್ತಿ ಸ್ಪೆಂಡ್ ಮಾಡೋದು ಬೇಡ. ಇವ್ರ ಬಗ್ಗೆ ಹೇಳ್ತೀನಿ ಇವಾಗ. ಏನಪ್ಪಾ ಅಂದ್ರೆ ಲೆವನ್ ಹಾಕ್ ಮತ್ತೆ ರಾಬರ್ಟ್ ಹುಕ್ ಬಗ್ಗೆ ನೋಡಿ. ಜೀವಕೋಶವನ್ನ ಕಂಡುಹಿಡಿದ ಯಾರು ಬೇರೆ ಅಲ್ಲ, ರಾಬರ್ಟ್ ಹುಕ್ ಕಂಡುಹಿಡಿತಾನ. ಯಾವಾಗ ಅಂತಂದ್ರೆ 1665ರಲ್ಲಿ ಕಂಡುಹಿಡಿತಾನ. ಓಕೆ, ಈ ಜೀವಕೋಶವನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಸೆಲ್ ಅಂದ್ರೆ ಜೀವಕೋಶ. ಈ ಸೆಲ್ ಅನ್ನುವಂತ ಒಂದು ಶಬ್ದ, ಸೆಲ್ ಅನ್ನುವಂತ ಒಂದು ಶಬ್ದ ಲ್ಯಾಟಿನ್ ಭಾಷೆಯ ಏನಪ್ಪಾ ಅಂದ್ರೆ ಲ್ಯಾಟಿನ್ ಭಾಷೆಯ ಸೆಲ್ಯುಲಾ, ಏನಪ್ಪಾ ಅಂದ್ರೆ ಸೆಲ್ಯುಲಾ ಎಂಬ ಒಂದು ಪದದಿಂದ ಬಂದಿದೆ. ಸೆಲ್ಯುಲಾ ಎಂಬ ಒಂದು ಪದದಿಂದ ಬಂದಿದೆ. ಸೊ ಸೆಲ್ಯುಲಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಚಿಕ್ಕ ಕೋಣೆ ಅಂತ ಅರ್ಥ. ಏನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ಕೋಣೆ ಅಂತ ಅರ್ಥ. ಚಿಕ್ಕ ಕೋಣೆ, ಹೌದಾ? ಅಂದ್ರೆ ಸ್ಮಾಲ್ ರೂಮ್ ಅಂತ ಕರಿತೀವಿ. ಈ ಸ್ಮಾಲ್ ರೂಮ್ ಅನ್ನ ನಾವೇನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಅದನ್ನ ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಹುಕ್ ಆಗಿರ್ತಾನ. ಯಾವ್ದನ್ನ ಸೆಲ್ ಅನ್ನ ಕಂಡುಹಿಡಿದವರು. ಹಾಗಾದ್ರೆ ಈ ಆಂಟನ್ ವ್ಯಾನ್ ಲೆವನ್ ಹಾಕ್ ಅಂತ ಏನಪ್ಪಾ ಅಂದ್ರೆ ಇವನು 1674ರಲ್ಲಿ ಏನ್ ಕಂಡುಹಿಡಿತಾನಪ್ಪ ಅಂತಂದ್ರೆ ಮೈಕ್ರೋಸ್ಕೋಪ್ ಅಂತ ಕಂಡುಹಿಡಿತಾನ. ಏನಂತ ಕಂಡುಹಿಡಿತಾನ? ಮೈಕ್ರೋಸ್ಕೋಪ್ ಅನ್ನ ಕಂಡುಹಿಡಿತಾನ. ಈ ಮೈಕ್ರೋಸ್ಕೋಪ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಚಿಕ್ಕ ಒಂದು ಏನು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಸೂಕ್ಷ್ಮಾಣು ಜೀವಿಗಳಂತ ಹೇಳ್ತೀವಿ. ಅಥವಾ ನಾವು ಕನ್ನಡದಲ್ಲಿ ಇದನ್ನ ಸೂಕ್ಷ್ಮ ದರ್ಶಕ ಅಂತ ಕರಿತೀವಿ. ಏನಂತ ಕರಿತೀವಿ? ಸೂಕ್ಷ್ಮ ದರ್ಶಕ. ಸೂಕ್ಷ್ಮ ದರ್ಶಕ. ಈ ಸೂಕ್ಷ್ಮ ದರ್ಶಕವನ್ನ ಕಂಡುಹಿಡಿದ ಯಾರಪ್ಪ ಅಂತಂದ್ರೆ ಆಂಟೋನ್ ವ್ಯಾನ್ ಲಿವನ್ ಹಾಕ್ ಅಂತ. ಈ ಲಿವನ್ ಹಾಕ್ 1674ರಲ್ಲಿ ಏನ್ ಕಂಡುಹಿಡಿತಾನಪ್ಪ ಅಂದ್ರೆ ಸೂಕ್ಷ್ಮ ದರ್ಶಕವನ್ನ ಕಂಡುಹಿಡಿತಾನ. ಆ ಒಂದು ಕಾರಣಕ್ಕೆ ಇವನಿಗೆ ಏನಂತ ಕರೀತಾನ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳ ಪಿತಾಮಹ ಅಂತ ಕರೀತಾನ. ಅಂದ್ರೆ ಫಾದರ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ, ಮೈಕ್ರೋ ಬಯಾಲಜಿ, ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ. ಓಕೆ, ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರೀತಾರಪ್ಪ ಅಂತಂದ್ರೆ ಆಂಟಾನ್ ಆಂಟನ್ ವ್ಯಾನ್ ಲೆವನ್ ಹಾಕ್ ಅಂತ ಕರೀತಾರ. ಇಲ್ಲಿ ಚೆನ್ನಾಗಿ ನೋಡ್ಕೊಡ್ರಿ, ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿರ್ತದ. ಓಕೆ, ಕನ್ನಡದಲ್ಲೂ ಕರೆಕ್ಟ್ ಆಗಿರ್ತದ, ತಪ್ಪಿರ್ತದ ಅಂತಲ್ಲ. ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದು ಸೂಚನೆ ಕೊಟ್ಟಿರ್ತಾರ. ಓಕೆ, ಆ ಸೂಚನೆಯಲ್ಲಿ ಏನು ಮೆನ್ಷನ್ ಮಾಡಿರ್ತಾರಪ್ಪ ಅಂತಂದ್ರೆ ಕನ್ನಡ ಟ್ರಾನ್ಸ್ಲೇಷನ್ ನಾವು ಕನ್ಸಿಡರ್ ಮಾಡಲ್ಲ. ಏನಾದ್ರು ಕ್ವಶನ್ ಮಿಸ್ಟೇಕ್ ಆಗಿದ್ರೆ ಇಂಗ್ಲಿಷ್ ನಲ್ಲಿ ಕರೆಕ್ಟ್ ಇದ್ರೆ ಮುಗಿದೋಯ್ತು, ನಾವು ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಹಾಗಾದ್ರೆ ನಿಮಗೂ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಗೊತ್ತಿರ್ಬೇಕು ಕರೆಕ್ಟ್ ಆಗಿ, ಅದೇ ರೀತಿ ಕನ್ನಡದಲ್ಲೂ ಕೂಡ ಗೊತ್ತಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಹಾಗಾದ್ರೆ ಆನ್ಸರ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಇನ್ನೊಬ್ಬ ಇದಾರೆ ನೋಡ್ರಿ, ರೊಡಾಲ್ಫ್ ವಿರ್ಚೋ ಬೇಡ,
ಇಲ್ಲಿ ನೋಡಿ, ಯಾಕಂದ್ರೆ ಅದು ಬರಲ್ಲಿ ಕನ್ವರ್ಟ್ ಆಗಲ್ಲ, ಕನ್ಸಿಡರ್ ಆಗಲ್ಲ. ಬಟ್ ಮಿಥಿಯಾಸ್ ಸ್ಲಿಡನ್ ಅಂತ, ಮಿಥಿಯಾಸ್ ಸ್ಲಿಡನ್ ಅಂತ ಏನದಲ್ಲ, ಈ ಸ್ಲಿಡನ್ ಏನ್ ಮಾಡ್ತಾನಪ್ಪ ಅಂದ್ರೆ ಸೆಲ್ ಥಿಯರಿ, ಸೆಲ್ ಸೆಲ್ ಥಿಯರಿ ಅಂತ ಕೊಡ್ತಾರ, ಸೆಲ್ ಥಿಯರಿಯನ್ನ ಕೊಡ್ತಾರ. ಇವನ್ ಜೊತೆಗೆ ಜೇಕಬ್ ಸ್ಲೀಡನ್ ಅಂತ ಕರಿತೀವಿ, ಜೇಕಬ್ ಸ್ಲೀಡನ್ ಮತ್ತೆ ಮಿಥಿಯಾಸ್ ಜೇಕಬ್ ಸ್ಲೀಡನ್ ಅಂತ ಬರ್ತಾನ, ಮತ್ತು ಥಿಯೇಡರ್ ಶ್ವಾನ್ ಅಂತ ಬರ್ತಾನ. ಯಾರು ಬರ್ತಾನ್ರಿ? ಥಿಯೇಡರ್ ಶ್ವಾನ್ ಅಂತ ಬರ್ತಾನ. ಅವ್ರಿಬ್ರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಸೆಲ್ ಥಿಯರಿಯನ್ನ ಕೊಟ್ಟಿರ್ತಾರ. ಸೆಲ್ ಥಿಯರಿಯನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಮಿಥಿಯಾಸ್ ಸ್ಲೀಡನ್ ಮತ್ತೆ ಆ ಶ್ವಾನ್ ಅಂತ ಬರ್ತಾರ. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ನಿಮಗ ಕನ್ನಡದಲ್ಲಿ ಕೂಡ ಕ್ಯಾರಿಯೋಟಿಕ್ ಜೀವಿಗಳು ಅಂತಾನೆ ಕೇಳ್ತಾನೆ. ಹೌದಾ? ಇಲ್ಲಿ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ಯಾರಿಯೋಟಿಕ್ ಜೀವಿ ಆಗಿದೆ, ಕ್ಯಾರಿಯೋಟಿಕ್ ಜೀವಿ ಆಗಿದೆ ಅಂತ ಕೇಳ್ತಾನ. ಹಾಗಾದ್ರೆ ನಿಮ್ಗೆ ಗೊತ್ತಿರ್ಬೇಕು ಕ್ಯಾರಿಯೋಟಿಕ್ ಅಂದ್ರೆ ಏನು, ಆಮೇಲೆ ಕ್ಯಾರಿಯೋಟಿಕ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಏನ್ರಿ, ಇಲ್ಲಿ ಕ್ಯಾರಿಯೋಟಿಕ್ ಅಂತ ಇದೆ, ಮತ್ತೊಂದು ಏನ್ ಬರ್ತಪ್ಪ ಅಂದ್ರೆ ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂತ, ಆರ್ಗ್ಯಾನಿಸಮ್ಸ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂತ ಬರ್ತದೆ. ಹಾಗಾದ್ರೆ ಯೂಕ್ಯಾರಿಯೋಟಿಕ್ ಅಂದ್ರೆ ಏನು, ಮತ್ತೆ ಕ್ಯಾರಿಯೋಟಿಕ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ನೋಡ್ರಿ, ಈ ಆಪ್ಷನ್ ಗಳಲ್ಲಿ ಏನಪ್ಪಾ ಅಂದ್ರೆ ಕ್ಯಾರಿಯೋಟಿಕ್ ಯಾವ ಕೇಳ್ತಾನಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಏನಪ್ಪಾ ಅಂದ್ರೆ ಕ್ಯಾರಿಯೋಟಿಕ್ ಇರ್ತಾವ. ಏನಾಗಿರ್ತಾವ್ರಿ? ಬ್ಯಾಕ್ಟೀರಿಯಾಗಳು ಕ್ಯಾರಿಯೋಟಿಕ್ ಆಗಿರ್ತಾವ. ಅಮೀಬಾದಲ್ಲಿ ಕಂಡು ಬರ್ತೈತ್ರಿ. ಏನ್ ಕಂಡು ಬರ್ತೈತಿ? ನಾನು ಏನ್ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಕ್ಯಾರಿಯೋಟಿಕ್ ಅನಿಮಲ್ಸ್ ಅಂತ ಕರಿಬೇಕಾದ್ರೆ ನಮಗೆ ಇದೊಂದು ಸೆಲ್ ಅಂತ ಕನ್ಸಿಡರ್ ಮಾಡ್ರಿ. ಇದು ಸೆಲ್ ಆಗಿದೆ ಅಂತ ತಿಳ್ಕೊಳ್ರಿ. ಅದ್ರೊಳಗ ನ್ಯೂಕ್ಲಿಯಸ್ ಕಂಡು ಬರ್ತದ್ರಿ. ಆ ನ್ಯೂಕ್ಲಿಯಸ್ಗೆ ಒಂದು ಮೆಂಬ್ರೇನ್ ಕಂಡು ಬರ್ತದ, ಏನಂದ್ರೆ ಕೋಶ ಪೊರೆ. ಆ ಪೊರೆ ಇರಂಗಿಲ್ರಿ. ಪೊರೆ ಯಾವ್ದಕ್ ಇರಂಗಿಲ್ಲಲ್ರಿ? ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅಥವಾ ನ್ಯೂಕ್ಲಿಯಸ್ ನ ಒಂದು ಪೊರೆಯನ್ನ ಹೊಂದಿರತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ? ಕ್ಯಾರಿಯೋಟಿಕ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ನ ಹೊಂದಿರತಕ್ಕಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ? ಕ್ಯಾರಿಯೋಟಿಕ್ ಅಂತ ಕರಿತೀವಿ. ಅದನ್ನ ಕ್ಯಾರಿಯೋಟಿಕ್ ಅಂತ ಕರಿತೀವಿ. ಕ್ಯಾರಿಯೋಟಿಕ್ ಕ್ಯಾರಿಯೋಟಿಕ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಕ್ಯಾರಿಯೋಟಿಕ್ ಅನಿಮಲ್ಸ್ ಗೆ ಏನಪ್ಪಾ ಅಂತಂದ್ರೆ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ ನ್ಯೂಕ್ಲಿಯಸ್ ಚೆನ್ನಾಗಿ ಕಂಡು ಬರ್ತದ, ಅಂದ್ರೆ ಒಂದು ಡೆಫಿನೆಟ್ ಶೇಪ್ ಅಲ್ಲಿ ಕಂಡು ಬರ್ತದ. ಬಟ್ ಇಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಏನಪ್ಪಾ ಅಂತಂದ್ರೆ ಕಂಡು ಬರಂಗಿಲ್ಲ. ಬ್ಯಾಕ್ಟೀರಿಯಾಗಳಲ್ಲಿ ಆ ಒಂದು ಕ್ಯಾರಿಯೋಟಿಕ್ ಸಾರಿ ಕ್ಯಾರಿಯೋಟಿಕ್ ಅನಿಮಲ್ಸ್ ಗಳಲ್ಲಿ ಏನಾಗಿರ್ತಪ್ಪ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್, ಈ ಮೆಂಬ್ರೇನ್ ಸರಿಯಾಗಿ ಬೌಂಡೆಡ್ ಇರಂಗಿಲ್ಲ. ಈ ನ್ಯೂಕ್ಲಿಯಸ್ ನ ಒಳಗಡೆ ಏನಪ್ಪಾ ಅಂದ್ರೆ ಇದರಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಗಾಂಗಗಳು ಏನಪ್ಪಾ ಅಂದ್ರೆ ಅಥವಾ ಜೆನೆಟಿಕ್ ಮೆಟೀರಿಯಲ್ಸ್ ಏನ್ ಕಂಡು ಬರ್ತಾವಲ್ಲ ಅವೆಲ್ಲ ಏನಪ್ಪಾ ಅಂದ್ರೆ ಇಲ್ಲಿ ಸ್ಪ್ರೆಡ್ ಆಗಿರ್ತಾವ ಈ ರೀತಿ. ಓಕೆ, ಬ್ಯಾಕ್ಟೀರಿಯಾ ಬಾಡಿ ಈ ರೀತಿ ಇರ್ತದ್ರಿ. ಬ್ಯಾಕ್ಟೀರಿಯಾ ಬಾಡಿ ಈ ರೀತಿ ಇರ್ತದ. ಸೊ ಇದ್ರೊಳಗಡೆ ಫಾಲ್ಸ್ ನ್ಯೂಕ್ಲಿಯಸ್ ಇರೋದ್ರಿಂದ ಕಾರಣಕ್ಕಾಗಿ ಏನು ಸರಿಯಾಗಿ ಕಂಡು ಬರಂಗಿಲ್ಲ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಅಮೀಬಾ ಅಂತ ಕೊಟ್ಟಿದ್ದಾನೆ. ಅಮೀಬಾ ನೋಡ್ರಿ, ಅಮೀಬಾದಾಗ ನ್ಯೂಕ್ಲಿಯಸ್ ಕಂಡು ಬರ್ತೈತ್ರಿ. ಹೆಂಗಪ್ಪ ಅಂದ್ರೆ ನೀವ್ ಯಾವ್ದೇ ರೀತಿ ಅಮೀಬಾನ ಈ ರೀತಿ ತೆಗೆದ್ರು ಕೂಡ ಅದು ಅಮೀಬಾನೆ. ಆದ್ರೆ ಇಲ್ಲಿ ನ್ಯೂಕ್ಲಿಯಸ್ ಅನ್ನ ನೀವು ಕೊಡ್ಬೇಕಾಗ್ತದ. ಈ ರೀತಿ ನ್ಯೂಕ್ಲಿಯಸ್ ಅನ್ನ ಕೊಟ್ಟಾಗ ಮಾತ್ರ ಅದು ಏನಾಗ್ತದಪ್ಪ ಅಂದ್ರೆ ಅಮೀಬಾ ಕಂಡು ಆಗ್ತದ. ನ್ಯೂಕ್ಲಿಯಸ್ ಅನ್ನ ನೀವು ಒಳಗಡೆ ಮೆನ್ಷನ್ ಮಾಡಿಲ್ಲಪ್ಪ ಅಂತಂದ್ರೆ ಅದು ಅಮೀಬಾ ಆಗಂಗಿಲ್ಲ. ಅಮೀಬಾ ಯಾವುದೇ ಒಂದು ಪರ್ಫೆಕ್ಟ್ ಫಿಕ್ಸ್ ಆದಂತ ಒಂದು ಶೇಪ್ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಮನುಷ್ಯರಿಗೆ ಫಿಕ್ಸ್ ಬಾಡಿ ಶೇಪ್ ನೋಡ್ತೀರಿ, ಆಕಳು ನೋಡ್ಬೋದು, ಕುದುರೆ ನೋಡ್ಬೋದು, ಎಮೆ ನೋಡ್ಬೋದು, ಯಾವುದೇ ಒಂದು ಪಕ್ಷಿಗಳನ್ನ ತಗೊಳ್ರಿ, ಅವುಗಳಿಗೆ ಒಂದು ಡೆಫಿನೆಟ್ ಅದರದೇ ಆದಂತ ಒಂದು ಆಕಾರ ಇದೆ. ಹಾಗಾದ್ರೆ ಈ ಒಂದು ಏನ್ ಅಮೀಬಾ ಅಂತ ಏನಿದೆಲ್ಲ, ಈ ಅಮೀಬಾಗೆ ಯಾವುದೇ ರೀತಿಯಾದಂತ ಫಿಕ್ಸ್ ಆದಂತ ಒಂದು ಆಕಾರ ಇಲ್ಲ. ಈಗ ಒಂದು ಪೈಪ್ ಇದೆಯಪ್ಪ, ಇದು ಪೈಪ್ ಅಲ್ಲಿ ನೀರು ಹೊಂಟಿದೆ, ಈ ಪೈಪ್ ಅಲ್ಲಿ ಇದು ಹೋಗಲ್ಲ. ಬಟ್ ಪೈಪ್ ಅಲ್ಲಿ ಹೋಗುವಂತ ಶೇಪ್ ಅನ್ನ ಈ ರೀತಿ ಮಾಡ್ಕೊಂತದ, ಈ ರೀತಿ ಪಾರಾಗಿ ಹೋಗ್ಬಿಡ್ತದ. ಅರ್ಥ ಆತ್ರಿ? ಸೊ ಅದೇ ರೀತಿ ಇದಕ್ಕೆ ಡೆಫಿನೆಟ್ ಶೇಪ್ ಇಲ್ಲದ ಕಾರಣಕ್ಕಾಗಿ ಇದನ್ನ ಅಮೀಬಾ ಏನಾಗ್ತದಪ್ಪ ಅಂದ್ರೆ ಮತ್ತೊಂದು ಇನ್ವಾಲ್ವ್ ಆಗ್ತದೆ ಇಲ್ಲಿ ಬೈನರಿ ಫಿಶನ್. ವಿದಳನ ಹೊಂದುತ್ತದೆ. ಏನಾಗ್ತದ? ವಿದಳನ ಹೊಂದುತ್ತದೆ. ಹೆಂಗ್ ಹೊಂದುತ್ತದೆ? ಈ ನ್ಯೂಕ್ಲಿಯಸ್ ಎರಡು ಭಾಗ ಆಗ್ತದ್ರಿ ಈ ರೀತಿಯಾಗಿ. ಆಮೇಲೆ ಎರಡು ಭಾಗ ಆಗಿ ಇಲ್ಲೊಂದು ನ್ಯೂಕ್ಲಿಯಸ್ ಅಂದ್ರೆ, ಸೊ ಇದು ಅಮೀಬಾರಿ, ಇಲ್ಲೊಂದು ಅಮೀಬಾ ಆಗಿ ಎರಡು ಹೊಡಿತಾವ. ಅದಕ್ಕ ಬೈನರಿ ಫಿಶನ್ ಗೆ ಎಕ್ಸಾಂಪಲ್ ಉದಾಹರಣೆ ಯಾವ್ದಪ್ಪ ಅಂದ್ರೆ ಅಮೀಬಾ ಆಗಿರ್ತದ ರೀ. ಓಕೆ, ಇನ್ನ ಪ್ಯಾರಾಮಿಸಿಯನ್ ಜೀವಿಗಳಲ್ಲಿ ಕಂಡು ಬರಂಗಿಲ್ರಿ. ಆಮೇಲೆ ಶಿಲೀಂಧ್ರಗಳು ಅಂತ ಕರಿತೀವಿ, ಹೌದಾ? ಆ ಶಿಲೀಂಧ್ರಗಳು ಕೂಡ ಕಂಡು ಬರಂಗಿಲ್ಲ ಫಂಗಸ್ ಗಳಲ್ಲಿ. ತಿಳಿತಾ ಇದೆ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಿಚ್ ಇಸ್ ದಿ ಕಂಟ್ರೋಲ್ ರೂಮ್ ಆಫ್ ದಿ ಸೆಲ್ ಅಂತ ಅಂದ್ರೆ ಜೀವಕೋಶದ ನಿಯಂತ್ರಣ ಕೇಂದ್ರ ಯಾವುದು ಅಂತ ಇದೆ. ಜೀವಕೋಶವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೇಂದ್ರ, ಅದೊಂದು ಸೆಂಟರ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಆಗಿ ಈ ರೀತಿ ಒಂದು ಜೀವಕೋಶ ಇದೆ, ಇದು ಸೆಲ್ ಅಂತ ಇದೆ. ಈ ಸೆಲ್ ಅನ್ನ ಇದು ಸೆಲ್ ಮೆಂಬ್ರೇನ್ ಅಂದ್ರೆ ಕೋಶ ಪೊರೆ ಅಂತ ಹೇಳ್ತೀವಿ. ಏನು? ಕೋಶ ಪೊರೆ. ಈ ಕೋಶ ಪೊರೆ ಒಳಗಡೆ ಕಂಡುಬರ್ತಕ್ಕಂಥ ಎಲ್ಲದರನ್ನು ಕೂಡ ಮೇಂಟೈನ್ ಮಾಡಬೇಕು. ಅದೇ ರೀತಿ ಕೋಶ ಪೊರೆಯನ್ನು ಕೂಡ ಮೇಂಟೈನ್ ಮಾಡಬೇಕು, ಕೋಶವನ್ನು ಕೂಡ ಮೇಂಟೈನ್ ಮಾಡಲೇಬೇಕು. ಹೌದಾ? ಕೋಶ ಅಂತಂದ್ರೆ ಜೀವಕೋಶವನ್ನ ಮೇಂಟೈನ್ ಮಾಡಬೇಕು. ಹಾಗಾದ್ರೆ ಅದನ್ನ ಮೇಂಟೈನ್ ಮಾಡತಕ್ಕಂತ ಒಂದು
ಅಂಗ ಯಾವುದು ಅಂತ ನಮ್ಮ ಇಲ್ಲಿ ಕ್ವಶನ್ ಅಲ್ಲಿ ಕೇಳಿದಾನೆ. ಓಕೆ, ಅದರಲ್ಲಿ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾ ಅಂತ ಕ್ವಶನ್ ಕೇಳಿದಾನೆ, ಆಪ್ಷನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ರೈಬೋಸೋಮ್ ಅಂತ ಇದೆ, ಗಾಲ್ಗಿ ಅಪಾರಟಸ್ ಅಂತ ಇದೆ, ನ್ಯೂಕ್ಲಿಯಸ್ ಅಂತ ಇದೆ. ಹಾಗಾದ್ರೆ ಇಡೀ ನ್ಯೂಕ್ಲಿಯಸ್ ಅಲ್ಲಿ ಸಾರಿ ಸೆಲ್ ಅಲ್ಲಿ ಕಂಡು ಬರ್ತಕ್ಕಂಥ ಎಲ್ಲಾ ಒಂದು ಅಂಗಗಳನ್ನ ಮೇಂಟೈನ್ ಮಾಡೋದು ಯಾವುದು, ಕಂಟ್ರೋಲ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆನ್ಸರ್ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ನ್ಯೂಕ್ಲಿಯಸ್ ಆಗಿರ್ತದ. ಜೀವಕೋಶ ನಿಯಂತ್ರಣ ಕೇಂದ್ರ ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ, ರೈಬೋಸೋಮ್, ಗಾಲ್ಗಿ ಅಪರೇಟಸ್ ಅಥವಾ ಗಾಲ್ಗಿ ಉಪಕರಣ ಅಂತ ಕರಿತೀವಿ. ನೆಕ್ಸ್ಟ್ ಗಾಲ್ಗಿ ಉಪಕರಣ ಅಂತ ಅನ್ನೋಕ್ಕಿಂತ ಪರ್ಫೆಕ್ಟ್ ಆದ ಒಂದು ಟ್ರಾನ್ಸ್ಲೇಷನ್ ಏನಪ್ಪಾ ಅಂದ್ರೆ ಮಿಸ್ಟೇಕ್ ಮಾಡಿದ್ದಾರೆ, ಸಂಕೀರ್ಣ ಅಂತ ಬರ್ತೈತಿ. ಏನಂದ್ರೆ ಸಂಕೀರ್ಣ, ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಅರ್ಥ ಆಯ್ತ್ರಿ? ಸೊ ಇದು ಅಂತ ಇದೆ, ಸಂಕೀರ್ಣ ಅಂತ ಇದೆ. ಹಾಗಾದ್ರೆ ಆನ್ಸರ್ ಯಾವ್ದಾಗಿರ್ತಪ್ಪ ಅಂದ್ರೆ ನ್ಯೂಕ್ಲಿಯಸ್ ಆಗಿರ್ತದ. ನ್ಯೂಕ್ಲಿಯಸ್ ಏನಪ್ಪಾ ಅಂದ್ರೆ ಕಂಟ್ರೋಲ್ ರೂಮ್ ಆಗಿರ್ತದೆ. ಓಕೆ, ಸೊ ಮೈಟೋಕಾಂಡ್ರಿಯಾ ಇದಕ್ಕೆ ನಾವು ಬೇರೆ ರೀತಿಯಲ್ಲಿ ಕರಿತೀವಿ, ಅದನ್ನ ಹೇಳ್ತೀನಿ ಮುಂದೆ. ನೆಕ್ಸ್ಟ್ ರೈಬೋಸೋಮ್ ಕೂಡ ಬೇರೆ ರೀತಿ ಕರಿತೀವಿ, ಗಾಲ್ಗಿ ಆಪರೇಟರ್ಸ್ ಕೂಡ ಬೇರೆ ರೀತಿಯಿಂದ ಕರಿತೀವಿ. ಅದೆಲ್ಲ ಮುಂದಿನ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು, ಇಡೀ ಜೀವಕೋಶವನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅದು ನ್ಯೂಕ್ಲಿಯಸ್ ಆಗಿರ್ತದ. ನೆಕ್ಸ್ಟ್ ವಾಟ್ ಈಸ್ ದಿ ಜೆಲಿ ಲೈಕ್ ಸ್ಟ್ರಕ್ಚರ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್ ಅಂತಿದೆ. ಅಂದ್ರೆ ಜೀವಕೋಶದ ಒಳಗೆ ಇರುವ ಜಲಿ ತರಹದ ವಸ್ತು ಯಾವುದು? ಜಲಿ ಅಂತಂದ್ರೆ ಏನ್ರಿ? ಅಂಟು, ಅಂಟು ದ್ರವ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಂಟು, ಅಂಟು ದ್ರವ, ಅಂಟು ದ್ರವ ಅಂತ ಹೇಳ್ತೀವಿ, ಅಂಟು ದ್ರವ. ಹಾಗಾದ್ರೆ ಆಪ್ಷನ್ ನೋಡ್ರಿ, ಸೈಟೋಪ್ಲಾಸಮ್ ಅಂತ ಇದೆ, ನ್ಯೂಕ್ಲಿಯಸ್ ಅಂತ ಇದೆ, ಕ್ರೋಮೋಸೋಮ್ ಅಂತ ಇದೆ, ಪ್ಲಾಸ್ಮಾ ಅಂತಿದೆ. ಕನ್ನಡದಲ್ಲೂ ಕೂಡ ಸೇಮ್, ಕೋಶ ದ್ರವ್ಯ, ನ್ಯೂಕ್ಲಿಯಸ್, ಕ್ರೋಮೋಸೋಮ್, ಪ್ಲಾಸ್ಮಾ ಅಂತಿದೆ. ಹಾಗಾದ್ರೆ ಆನ್ಸರ್ ಯಾವ್ದಾಗಿರ್ತದ? ನ್ಯೂಕ್ಲಿಯಸ್ ನ ಒಳಗಡೆ ಜಲಿ ಸಬ್ಸ್ಟೆನ್ಸ್ ಅಥವಾ ಅಂಟು ದ್ರವ, ಅಂಟು ದ್ರವ ಅಥವಾ ಅಂಟು ದ್ರವ್ಯ, ದ್ರವಣೆ, ಅಂಟು ದ್ರವ ಕಂಡು ಬರೋದು ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ನೋಡ್ರಿ, ಈಗ ನಿಮ್ಗೆ ನ್ಯೂಕ್ಲಿಯಸ್ ಗೊತ್ತಿರಿ, ನಿಮ್ಗೆ ಮೊದಲೇನಪ್ಪ ಅಂದ್ರೆ ಸೆಲ್ ಗೊತ್ತಿರಬೇಕು, ಹೇಗಿರ್ತದೆ ಸೆಲ್ ಅಂತ. ಈ ರೀತಿ ಸ್ಟ್ರಕ್ಚರಲ್ ಆಗಿರ್ತದ ಸೆಲ್. ಇನ್ನ ಪ್ಲಾಂಟ್ಸ್ ಅಲ್ಲಿ ಇರ್ತದೆ ನ್ಯೂಕ್ಲಿಯಸ್ ಇರ್ತದ. ಓಕೆ, ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯಸ್ ಕಂಡು ಬರ್ತದ. ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಸೆಲ್ ನ ಒಳಗಡೆ ಏನಪ್ಪಾ ಅಂದ್ರೆ ಒಂದು ದ್ರವ ಕಂಡು ಬರ್ತದ್ರಿ. ಆ ದ್ರವಕ್ಕ ಏನಂತ ಕರೀತಾರ ಅಂತ ಕ್ವಶನ್ ಕೇಳಿದಾನ. ದ್ರವ ಅಂಟು ದ್ರವ ಆಗಿರ್ತದ್ರಿ. ಆ ಅಂಟು ದ್ರವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕೋಶ, ಕೋಶ ದ್ರವ್ಯ ಅಂತ ಕರಿತೀವಿ, ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮ್ ಏನಂತ ಕರಿತೀವಿ? ಸೈಟೋ ಪ್ಲಾಸಮ್ ಅಂತ ಕರಿತೀವಿ, ಸೈಟೋಪ್ಲಾಸಮ್. ನ್ಯೂಕ್ಲಿಯಸ್ ಅಂತ ಕರೆಯಂಗಿಲ್ರಿ. ನ್ಯೂಕ್ಲಿಯಸ್ ಏನಪ್ಪಾ ಅಂದ್ರೆ ಅಲ್ಲಿ ಕಂಡು ಬರ್ತಕ್ಕ ಒಂದು ಕಣದಂಗ, ಒಂದು ಕಣದಂಗ ಅಂತ ಹೇಳ್ತೀವಿ, ಅತಿ ದೊಡ್ಡ ಕಣದಂಗ, ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಇನ್ನ ಕ್ರೋಮೋಸೋಮ್ ಎಲ್ಲಿ ಬರ್ತಪ್ಪ ಅಂದ್ರೆ ನ್ಯೂಕ್ಲಿಯಸ್ ನ ಒಳಗಡೆ ಕಂಡು ಬರುವಂತ ಯಾವಪ್ಪ ಅಂದ್ರೆ ಕ್ರೋಮೋಸೋಮ್ಗಳು ಕಂಡು ಬರ್ತಾವ. ಈ ರೀತಿಯಾಗಿ ಪೇರ್ ಆಕಾರದಲ್ಲಿ, ಈ ರೀತಿ ಪೇರ್ ಆಗಿ ನೀವು ಕ್ರೋಮೋಸೋಮ್ಗಳು ಕಂಡು ಬರ್ತಾವ. ಸ್ಟ್ರಕ್ಚರ್ ಸರಿ ಆಗ್ತಿಲ್ಲ. ಓಕೆ, ಇವು ಕ್ರೋಮೋಸೋಮ್ ರೀ. ಈ ರೀತಿ ಒಂದು ಕ್ರೋಮೋಸೋಮ್ ಆಯ್ತು. ಇನ್ನೊಂದು ಇದೇ ರೀತಿ ಸಿಸ್ಟರ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ, ಇದಕ್ಕೆ ಸಿಸ್ಟರ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಎಸ್, ಸೊ ಈ ರೀತಿ ಪೇರ್ ಆಗಿ ಕ್ರೋಮೋಸೋಮ್ ಕಂಡು ಬರ್ತಾವ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ಡಿಸ್ಕಸ್ ಮಾಡೋಣ. ಓಕೆ, ಕ್ರೋಮೋಸೋಮ್ ಒಳಗಡೆ ಕಂಡು ಬರ್ತಾವ. ಇನ್ನ ಪ್ಲಾಸ್ಮಾ, ಇದು ಬ್ಲಡ್ ಒಳಗಡೆ ಕಂಡು ಬರ್ತದೆ, ಅಲ್ಲಿ ರಕ್ತದ ಒಳಗಡೆ ಕಂಡು ಬರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ತೀವಿ, ಅದು ಪ್ಲಾಸ್ಮಾ ಆಗಿರ್ತದ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಸೆಲ್ ಆರ್ಗನಲೆ ಈಸ್ ನೋನ್ ಆಸ್ ದಿ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಇದೆ. ಅಂದ್ರೆ ಯಾವ ಜೀವಕೋಶದ ಅಂಗವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ, ಅಥವಾ ಜೀವಕೋಶದ ಶಕ್ತಿ ಕೇಂದ್ರವನ್ನು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಬಹುದು. ರಿವರ್ಸ್ ಆಗಿ ಹೆಂಗ್ ಬೇಕಾದಂಗೂ ಕೇಳಬಹುದು. ಆದ್ರೆ ಆಪ್ಷನ್ ನೋಡ್ರಿ, ರೈಬೋಸೋಮ್ ಅಂತ ಇದೆ, ಗಾಲ್ಗಿ ಬಾಡಿ ಅಂತ ಇದೆ, ಮೈಟೋಕಾಂಡ್ರಿಯಾ ಅಂತ ಇದೆ, ಲೈಸೋಸೋಮ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಶಕ್ತಿ ಬಿಡುಗಡೆ ಕೇಂದ್ರ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಜೀವಕೋಶದಲ್ಲಿ ಇದೊಂದು ಜೀವಕೋಶ, ಈ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಕಂಡು ಬರ್ತದ. ನ್ಯೂಕ್ಲಿಯಸ್ ಒಳಗಡೆ ಏನಪ್ಪಾ ಅಂದ್ರೆ ಸ್ಪಿಂಡಲ್ ಫೈಬರ್ಸ್ ಅಂತ ಹೇಳ್ತೀವಿ, ಅಥವಾ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಈ ರೀತಿ ನೆಟ್ವರ್ಕ್ ಕಂಡು ಬರ್ತದ. ಇನ್ನು ನ್ಯೂಕ್ಲಿಯೋಪ್ಲಾಸಮ್, ನ್ಯೂಕ್ಲಿಯೋಲಸ್ ಅಂತ ಕಂಡು ಬರ್ತದ. ನ್ಯೂಕ್ಲಿಯಸ್ ನ ಒಳಗಡೆ ದ್ರವ ಏನ್ ಕಂಡು ಬರ್ತದಲ್ರಿ, ಅದಕ್ಕ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ, ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ, ನ್ಯೂಕ್ಲಿಯೋಪ್ಲಾಸಮ್. ಆಮೇಲೆ ಸೆಲ್ ನ ಒಳಗಡೆ ಆಗ್ಲೇ ನೋಡ್ಕೊಂಡ್ವಿ, ಈ ರೀತಿ ದ್ರವ ಕಂಡು ಬರ್ತದೆ, ಅದಕ್ಕೆ ನಾವೇನಂತ ಕರಿತೀವಿ? ಸೈಟೋಪ್ಲಾಸಮ್ ಅಂತ ಕರಿತೀವಿ, ಪ್ಲಾಸಮ್, ಸೈಟೋಪ್ಲಾಸಮ್. ಇವೆರಡು ಸೇರಿ ಏನ್ ಕೊಡ್ತಾವಪ್ಪ ನಮ್ಗಂತಂದ್ರೆ ಪ್ರೋಟೋಪ್ಲಾಸಮ್ ಅಂತ ಕೊಡ್ತಾವ, ಪ್ರೋಟೋಪ್ಲಾಸಮ್. ಈ ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯೋಪ್ಲಾಸಮ್ ಸೇರಿ ಏನ್ ಕೊಡ್ತಾವಪ್ಪ ಅಂತಂದ್ರೆ ನಮ್ಗೆ ಪ್ರೋಟೋಪ್ಲಾಸಮ್ ಕೊಟ್ಟು, ಈ ಪ್ರೋಟೋಪ್ಲಾಸಮ್ಗೆ ನಾವೇನಂತ ಕರಿತೀವಿ? ಲಿವಿಂಗ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ, ಲಿವಿಂಗ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ, ಸಬ್ಸ್ಟೆನ್ಸ್ ಆಫ್ ಸೆಲ್, ಲಿವಿಂಗ್ ಸಬ್ಸ್ಟೆನ್ಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ
ಈ ನ್ಯೂಕ್ಲಿಯಸ್ ನ ಹೊರಗಡೆ ಮತ್ತೆ ಈ ರೀತಿ ಆಕಾರದ ಒಂದು ಏನ್ ಕಂಡು ಬರ್ತದೆ, ಈ ರೀತಿ ಆಕಾರದ ಒಂದು ಮೈಟೋಕಾಂಡ್ರಿಯಾಗಳು ಕಂಡು ಬರ್ತಾವ. ಇಲ್ಲಿ ಚಿಕ್ಕದಾಗಿ ಏನಪ್ಪ ಅಂದ್ರೆ ರೈಬೋಸೋಮ್ಗಳು ಕಂಡು ಬರ್ತಾವ. ಆಮೇಲೆ ವ್ಯಾಕ್ಯೂಲ್ಸ್ ಗಳು ಕಂಡು ಬರ್ತಾವ. ಓಕೆ, ಸೆಲ್ ಗಳಲ್ಲಿ ಕಂಡು ಬರ್ತಕ್ಕಂಥ ಸ್ಟ್ರಕ್ಚರ್ಸ್ ಗಳು. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾ ಅಂತ ಹೇಳಿದ್ವಿ. ಮೈಟೋಕಾಂಡ್ರಿಯಾ ಮೈಟೋ ಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಇದು ಯಾವ ರೀತಿ ಆಕಾರದಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಈ ರೀತಿಯಾಗಿ ಮೆಂಬ್ರೇನ್ ಹೊಂದಿರ್ತದ. ಓಕೆ, ಸೊ ಇಲ್ಲಿ ಬೆರಳಿನ ಆಕಾರದಲ್ಲಿ ಒಂದು ರಚನೆಗಳು ಕಂಡು ಬರ್ತಾವ ಮೈಟೋಕಾಂಡ್ರಿಯಾದಲ್ಲಿ. ಈ ರೀತಿಯಾಗಿ ಬೆರಳಿನ ಆಕಾರದ ರಚನೆಗಳಿಗೆ ನಾವೇನಂತ ಕರಿತೀವಿ, ಆ ಕ್ರಿಸ್ಟೆ ಅಂತ ಕರಿತೀವಿ. ಕ್ರಿಸ್ಟೆ ಅಂತ ಕರಿತೀವಿ. ಇನ್ನು ಒಳಗಡೆ ಒಂದು ದ್ರವ ಕಂಡು ಬರ್ತದ್ರಲ್ಲಿ ಅದಕ್ಕ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾದಲ್ಲಿ ಏನ್ ಕಂಡು ಬರ್ತಾ ಇದೆಲ್ಲ ಇದೆರಡು ಸೇರಿ ಏನ್ ಮಾಡ್ತಪ್ಪ ಅಂದ್ರೆ ಒಂದು ಏನೋ ಶಕ್ತಿಯನ್ನು ಬಿಡುಗಡೆ ಆಗ್ತದೆ. ನಾವೀಗ ಒಂದು ತಿಂದಿವಪ್ಪ ಅಂದ್ರೆ ಈಗ ಒಂದು C6H12O6 ಅಂತ ಇದೆ. ಗ್ಲೂಕೋಸ್ ಅನ್ನ ಪೈರುವೇಟ್ 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 ಕನ್ವರ್ಟ್ ಮಾಡ್ತಾವ. ಈ ಪೈರುವೇಟ್ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಹೋಗಿ ನೆಕ್ಸ್ಟ್ ಗಾಳಿಯ ಮುಖಾಂತರ ಏನಾಗ್ತದಪ್ಪ ಅಂತಂದ್ರೆ ಅದು ಎನರ್ಜಿ ಎನರ್ಜಿ ಅಂತ ಹೇಳಿ ಶಕ್ತಿ ಆಗ್ತದ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದ. ಆಮೇಲೆ ನೀರನ್ನ ಬಿಡುಗಡೆ ಮಾಡ್ತದ. ಓಕೆ, ಇಷ್ಟ ಬಿಡುಗಡೆ ಆಗ್ತದೆ. ಹಾಗಾದ್ರೆ ಎನರ್ಜಿ ಬಿಡುಗಡೆ ಆಯ್ತಾ ಅಂದ್ರೆ ಶಕ್ತಿ ಅಂತ ಹೇಳ್ತೀವಿ. ಶಕ್ತಿ ಬಿಡುಗಡೆ ಆಯ್ತು. ಎಲ್ಲಿ ಬಿಡುಗಡೆ ಆಯ್ತ್ರಿ? ಮೈಟೋಕಾಂಡ್ರಿಯಾದಲ್ಲಿ. ಹಾಗಾದ್ರ ಆನ್ಸರ್ ಏನಾಗಿರ್ತಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ ಅನ್ನೋದು ಏನಿದೆಯಲ್ಲ ಇದು ಶಕ್ತಿ ಬಿಡುಗಡೆ ಕೇಂದ್ರ ಅಥವಾ ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾದಲ್ಲಿ ಕನ್ವರ್ಟ್ ಆಗ್ತಕ್ಕಂಥ ಒಂದು ಎನರ್ಜಿ ಶಕ್ತಿ ಏನಿದೆಯಲ್ಲ ಆ ಶಕ್ತಿ ATP ಒಂದು ಏನಪ್ಪಾ ಅಂದ್ರೆ ಒಂದು ATP ಒಂದು ಮೂಲದಲ್ಲಿ ಇರ್ತದ. ಆ ATP ಟು ಏನ್ ಮಾಡ್ತದಪ್ಪ ಅಂದ್ರೆ ADP ಅಂತ ಹೇಳ್ತದೆ. ಹಾಗಾದ್ರೆ ATP ಅಂತಂದ್ರೆ ಅಡಿನೋಸಿನ್ 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 ಸಾರಿ ಒಂದ್ ನಿಮಿಷ ಅಲ್ಲಿ ಮಿಸ್ಟೇಕ್. ಅಡಿನೋಸಿನ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಆಮೇಲೆ ಈ ಅಡಿನೋಸಿನ್ ಡೈಫಾಸ್ಫೇಟ್ ADP ಅಂತಂದ್ರೆ ಅಡಿನೋಸಿನ್ ಅಡಿನೋಸಿನ್ ಡೈಫಾಸ್ಫೇಟ್ ಡೈಫಾಸ್ಫೇಟ್. ಓಕೆ, ಇದು ನೆನಪಿಟ್ಕೋಬೇಕು. ನಿಮ್ಗೆ ಕೇಳ್ತಾನ ಅಡಿನೋಸಿನ್ ಟ್ರೈಫಾಸ್ಫೇಟ್ ಮತ್ತೆ ಅಡಿನೋಸಿನ್ ಡೈಫಾಸ್ಫೇಟ್ ADP ಅಂದ್ರೆ ಏನು ಮತ್ತೆ ATP ಅಂದ್ರೆ ಏನು ಅಂತ ಕ್ವಶನ್ ಅನ್ನ ಕೇಳ್ತಾನೆ. ಹಾಗಾದ್ರೆ ಮೈಟೋಕಾಂಡ್ರಿಯಾದಲ್ಲಿ ATP ಇಂದ ADP ಆಗಿ ಕನ್ವರ್ಟ್ ಆಗಿ ಇಡೀ ದೇಹದ ಮುಖಾಂತರ ಏನಪ್ಪಾ ಅಂದ್ರೆ ಸರ್ಕ್ಯೂಟ್ ಆಗ್ತದೆ. ಅರ್ಥ ಆಯ್ತ್ರಿ? ಶಕ್ತಿ ಬಿಡುಗಡೆ ಅಂದ್ರೆ ಯಾವ್ದಂತ ಗೊತ್ತಾಯ್ತು. ನೆಕ್ಸ್ಟ್ ಇನ್ನು ನಮಗೆ ಶಕ್ತಿ ಅಟ್ಟು ಬಿಡುಗಡೆ ಆದ್ರೆ ಸಾಲ್ತದನ್ರಿ? ಇಲ್ಲ, ಸಲಂಗಿಲ್ಲ. ಈ ರೈಬೋಸೋಮ್ ಅಂತ ಕೊಟ್ಟಾನ. ರೈಬೋಸೋಮ್ ಗಳಿಗೆ ಏನಂತ ಕರಿತಾರಪ್ಪ ಅಂದ್ರೆ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತಾರ. ಪ್ರೋಟೀನ್ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರೀತಾರೆ. ಪ್ರೋಟೀನ್ ಫ್ಯಾಕ್ಟರಿ ಇದು ಪ್ರೋಟೀನ್ ಅನ್ನ ಉತ್ಪಾದಿಸ್ತದ. ಯಾವ್ದ್ರಿ? ರೈಬೋಸೋಮ್. ನಮಗ್ ಬೇಕಂತ ಪ್ರೋಟೀನ್ ಅನ್ನ ಕೊಡ್ತೈತಿ. ನೆಕ್ಸ್ಟ್ ಗೋಲ್ಗಿ ಅಪರೇಟಸ್. ಈ ಗೋಲ್ಗಿ ಬಾಡಿ ಅಂತ ಕರಿತೀವಿ ನಾವು. ಯಾವ್ದ್ರಿ? ಗೋಲ್ಗಿ ಬಾಡಿ ಗಾಲ್ಗಿ ಬಾಡಿ ಅಥವಾ ಗಾಲ್ಗಿ ಅಪಾರಟಸ್ ಅಂತ ಕರಿತೀವಿ. ಇದನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂತಂದ್ರೆ ಕ್ಯಾಮಿಲಿಯೋ ಗಾಲ್ಗಿ ಕೆಮಿಲೋ ಗಾಲ್ಗಿ ಕೆಮಿಲೋ ಗಾಲ್ಗಿ ಅಂತ ಕಂಡಿಡ್ತಾನ. ಇದಕ್ಕ ಇಲ್ಲಿ ಏನ್ ಆಗ್ತದಪ್ಪ ಅಂತಂದ್ರೆ ಕೆಮಿಕಲ್ ಸೀಕ್ರೆಷನ್ ಆಗ್ತಿರ್ತದ. ಇಲ್ಲಿ ಗಾಲ್ಗಿ ಬಾಡಿ ಒಳಗ ಕೆಮಿಕಲ್ ಸೀಕ್ರೆಷನ್ ಕಂಡು ಬರ್ತದ. ಓಕೆ, ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಗೊತ್ತಾಯ್ತು. ಲೈಸೋಸೋಮ್ ಅಂತ ಏನಂತ ಕರಿತೀವಿ ಅಂತಂದ್ರೆ ಸುಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಕರಿತೀವಿ. ಆತ್ಮಹತ್ಯಾ ಸಂಕೀರ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ಆತ್ಮಹತ್ಯಾ ಸಂಕೀರ್ಣ ಅಂತ ಕರಿತೀವಿ. ಸಂಕೀರ್ಣ. ಓಕೆ, ಅಂದ್ರೆ ಸಪೋಸ್ ಯಾವ್ದಾದ್ರೂ ಒಂದು ಸೆಲ್ ಫಂಕ್ಷನ್ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಅದನ್ನ ಹೋಗಿ ಕೊಲ್ತದ. ಅದ್ರ ಜೊತೆಗೆ ತನ್ನಷ್ಟಕ್ಕೆ ತನ್ನ ಸೆಲ್ಗಳು ಯಾವ್ದಾದ್ರು ಲೈಸೋಸೋಮ್ ಸೆಲ್ಗಳು ಏನಾದ್ರು ವರ್ಕ್ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಅದನ್ನು ಕೂಡ ಏನ್ ಮಾಡ್ತದೆ ಆಟೋಮೆಟಿಕ್ ಅದಾಗದೆ ಸಾಯ್ತದ. ಹಾಗಾಗಿ ಆ ಲೈಸೋಸೋಮ್ಗೆ ಏನಂತ ಕರಿತಾರಪ್ಪ ಅಂದ್ರೆ ಆತ್ಮಹತ್ಯಾ ಸಂಕೀರ್ಣ ಅಂತ ಕರೀತಾರ ಅಥವಾ ಸುಸೈಡ್ ಬ್ಯಾಗ್ಸ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಪಾರ್ಟ್ ಆಫ್ ದಿ ಸೆಲ್ ಕಂಟೈನ್ಸ್ ದಿ ಹೆರಿಡಿಟಿ ಮಟೀರಿಯಲ್ ಅಂತಿದೆ. ಜೀವಕೋಶದ ಯಾವ ಭಾಗವು ಅನುವಂಶೀಯ ಅಥವಾ ಅನುವಂಶಿಕ ವಸ್ತುಗಳನ್ನು ಹೊಂದಿರುತ್ತದೆ ಅಂತ ಕ್ವಶನ್ ಕೇಳಿದಾನೆ. ಮತ್ತೆ ತೆಗಿತಾ ಇದ್ದೀನಿ ಜೀವಕೋಶವನ್ನ. ಇದು ಜೀವಕೋಶ. ಈ ಹೊರಗಿನ ಲೇಯರ್ಗೆ ನಾವ್ ಏನಂತ ಕರಿತೀವಿ? ಕೋಶ ಪೊರೆ ಅಂತ ಕರಿತೀವಿ. ಕೋಶ ಪೊರೆ ಅಂತ ಕರಿತೀವಿ. ನೆಕ್ಸ್ಟ್ ಒಳಗಡೆ ಬರ್ತಕ್ಕಂಥ ಲಿಕ್ವಿಡ್ಗೆ ಸೈಟೋಪ್ಲಾಸಮ್ ಅಂತ ಕರಿತೀವಿ.
ಒಳಗಡೆ ಕಂಡು ಬರ್ತಕ್ಕಂತ ಒಂದು ಏನ್ ಅಂಗಾಂಗ ಇರ್ತದೆ ಅದಕ್ಕ ನಾವ್ ಏನಂತ ಕರಿತೀವಿ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ನ್ಯೂಕ್ಲಿಯಸ್ ನ ಒಳಗಡೆ ಕಂಡು ಬರ್ತಕ್ಕಂಥದ್ದು ನ್ಯೂಕ್ಲಿಯೋಲಸ್. ನ್ಯೂಕ್ಲಿಯೋಲಸ್ ಅದ್ರೊಳಗಡೆ ಲಿಕ್ವಿಡ್ ಕಂಡು ಬರ್ತದೆ, ಅದಕ್ಕೆ ಏನಂತ ಕರಿತೀವಿ, ನ್ಯೂಕ್ಲಿಯೋ ಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲಿಯೋ ಪ್ಲಾಸಮ್ ಅಂತ ಕರಿತೀವಿ. ಇನ್ನ ಒಳಗಡೆ ಕಂಡು ಬರ್ತಕ್ಕಂಥದ್ದು ಕ್ರೊಮ್ಯಾಟಿನ್ ನೆಟ್ವರ್ಕ್. ಕ್ರೊಮ್ಯಾಟಿನ್ ನೆಟ್ವರ್ಕ್ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ. ಆಮೇಲೆ ಇದಕ್ಕ ಅಂಟಿಕೊಂಡಂತೆ ಕಂಡು ಬರ್ತದೆ ಈ ರೀತಿ, ಈ ರೀತಿಯಾಗಿ ಕಂಡು ಬರ್ತಾವು. ಓಕೆ, ಇವಕ್ಕ ಏನಂತ ಕರಿತೀವಪ್ಪ ಅಂತಂದ್ರೆ ಇಪಿಆರ್ ಅಂತ ಕರಿತೀವಿ. ಇಪಿಆರ್ ಅಂತ ಕರಿತೀವಿ. ಅಂದ್ರೆ ಎಂಡೋ ಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಆಮೇಲೆ ಈ ರೀತಿ ಕಂಡು ಬರ್ತಕ್ಕಂಥದ್ದು ವ್ಯಾಕ್ಯೂಲ್ಸ್. ವ್ಯಾಕ್ಯೂಲ್ಸ್ ನೆಕ್ಸ್ಟ್ ಚಿಕ್ಕದಾಗಿ ಕಂಡು ಬರ್ತಿರ್ತಾವ, ಅವು ಏನಪ್ಪಾ ಅಂದ್ರೆ ರೈಬೋಸೋಮ್ಸ್. ರೈಬೋಸೋಮ್ಸ್ 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 ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ವಿ. ಇಲ್ಲಿ ನ್ಯೂಕ್ಲಿಯಸ್ ನ ಒಳಗಡೆ ಅಂದ್ರೆ ಕಂಡು ಬರ್ತಕ್ಕಂಥದ್ದು ಹೆರಿಡಿಟಿ ಮಟೀರಿಯಲ್. ಇದ್ರೊಳಗೆ ಯಾವ್ದಾಗಿರ್ತದೆ ಅಂದ್ರೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಏನಪ್ಪಾ ಅಂದ್ರೆ ಹೆರಿಡಿಟಿ ಮಟೀರಿಯಲ್ ಆಗಿ ಕಂಡು ಬರ್ತದೆ. ಹೆರಿಡಿಟಿ ಮಟೀರಿಯಲ್ ಆಗಿ ಕಂಡು. ಈ ಕ್ರೊಮ್ಯಾಟಿನ್ ಏನಪ್ಪಾ ಅಂತ ಹೇಳ್ತೀನಿ ಕೇಳ್ರಿ. ಕ್ರೊಮ್ಯಾಟಿನ್ ಏನಪ್ಪಾ ಅಂತ ಹೇಳ್ತೀನಿ ಕೇಳ್ರಿ. ಕ್ರೊಮ್ಯಾಟಿನ್ ಅಂದ್ರೆ ನೀವು ಡಿಎನ್ಎ ನೋಡಿರ್ಬೋದು. ಈ ರೀತಿ ನಮ್ಗ ಡಿಎನ್ಎ ಕಂಡು ಬರ್ತದೆ, ಹೌದಾ? ಡಿಎನ್ಎ ಕಂಡು ಬರ್ತೈತಿ. ಈ ಡಿಎನ್ಎಗೆ ಒಂದು ಸ್ಟ್ರಾಂಡ್ಸ್ ಕಂಡು ಬರ್ತಾವ. ಅಂದ್ರೆ ಇವಾಗ ಪೆಪ್ಟೈಡ್ ಬಾಂಡ್ಸ್ ಅಂತ ಕೂಡ ಕರೀತಾರೆ, ಅಥವಾ ನ್ಯೂಕ್ಲಿಯೋಟೈಡ್ ಬಾಂಡ್ಸ್ ಅಂತ ಕೂಡ ಕರೀತಾರೆ. ನ್ಯೂಕ್ಲಿಯೋಟೈಡ್ ಬಾಂಡ್ಸ್ ಅಡಿನಿನ್, ಥೈಮಿನ್, ಗ್ವಾನಿನ್ ಅಂಡ್ ಸೈಟೋಸಿನ್. ಅಥವಾ ಈ ಅಡಿನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್ ಅಂತ ಇರ್ತಾವ. ಅಡಿನಿನ್ಗೆ ಥೈಮಿನ್ ಬಾಂಡ್ ಆಗ್ತದ, ಥೈಮಿನ್ಗೆ ಅಡಿನಿನ್ ಬಾಂಡ್ ಆಗ್ತದ, ಗ್ವಾನಿನ್ಗೆ ಸೈಟೋಸಿನ್, ಸೈಟೋಸಿನ್ಗೆ ಗ್ವಾನಿನ್. ಹೌದಾ? ATGC ಅಂತ ಬರ್ತದೆ. ಅಡಿನಿನ್ ಅಂತಂದ್ರೆ ಹೆಂಗ್ ನೆನಪಿಟ್ಕೋಬೇಕು ಅಂತಂದ್ರೆ ಆಟ್ ದಿ ಗರ್ಲ್ಸ್ ಕ್ಲಬ್ ಅಂತ. ಅಂದ್ರೆ ಈ ನ್ಯೂಕ್ಲಿಯೋಟಾಯ್ಡ್ ಕಂಡು ಬರ್ತಕ್ಕಂಥವು ಎಲ್ಲಿ, ಈ ಒಂದು ಡಿಎನ್ಎದಲ್ಲಿ. ಹಾಗಾದ್ರ ನಮ್ಮ ಡಿಎನ್ಎ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಸೆಲ್ ನ ನ್ಯೂಕ್ಲಿಯಸ್ ನ ಒಳಗಡೆ ಏನ್ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಲ್ಲ, ಅದೇ ಡಿಎನ್ಎ ಆಗಿರ್ತೈತಿ. ಹಾಗಾದ್ರೆ ನಮ್ಗೆ ಅದಕ್ಕೆ ಡಿಎನ್ಎ ಯಾಕೆ ಕರೆಯಂಗಿಲ್ಲ ಅಂತ ಕೇಳ್ತೀರಾ? ನೋಡ್ರಿ, ಈ ಡಿಎನ್ಎ ಏನದಲ್ಲ, ಆ ಡಿಎನ್ಎ ಬಹಳ ದೊಡ್ಡದಾಗಿರ್ತದೆ. ಎಷ್ಟಪ್ಪ ಅಂದ್ರೆ ನೀವು ಮಿನಿಮಮ್ ಅಂತಂದ್ರೆ ಡಬಲ್ ಸ್ಟ್ಯಾಂಡ್. ಅಂದ್ರೆ ಈ ರೀತಿ ಇದ್ದು ಸಿಂಗಲ್ ಸ್ಟ್ಯಾಂಡ್. ಇದನ್ನ ಎರಡು ಸೇರಿಸಿರ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ಡಬಲ್ ಸ್ಟ್ಯಾಂಡ್. ಈ ಡಬಲ್ ಸ್ಟ್ಯಾಂಡ್ ಡಿಎನ್ಎ ಎಷ್ಟಪ್ಪ ಅಂತಂದ್ರೆ 120 ಮಿಲಿಯನ್ ಮೈಲ್ಸ್ ಉದ್ದ ಇರ್ತೈತ್ರಿ. 120 ಮಿಲಿಯನ್ ಮೈಲ್ಸ್ ಉದ್ದ ಇರ್ತೈತ್ರಿ. ಹೌದಾ? ಹಾಗಾದ್ರ ಅದ್ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಅತಿ ಒಂದು ಚಿಕ್ಕ ಒಂದು ಸೆಲ್ಗಳಲ್ಲಿ, ಸೆಲ್ ನ ಒಂದು ನ್ಯೂಕ್ಲಿಯಸ್ ನ ಒಳಗಡೆ ಕಂಡು ಬರ್ತೈತ್ರಿ. ಅದು ಕ್ರೊಮ್ಯಾಟಿನ್ ಆಗಿ ಕಂಡು ಬರ್ತೈತ್ರಿ. ಅದ್ರ ಕ್ರೊಮ್ಯಾಟಿನ್ ಆಗಿ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ನೋಡ್ರಿ, ಆ ಇದೇನ್ ಡಿಎನ್ಎ ಇದಲ್ಲ, ಈ ರೀತಿ ಇರ್ತದ ಡಿಎನ್ಎ. ಡಿಎನ್ಎ ಈ ರೀತಿ ಇರ್ತದ ಡಬಲ್ ಸ್ಟ್ಯಾಂಡ್. ಆ ಡಬಲ್ ಸ್ಟ್ರಾಂಡ್ ಡಿಎನ್ಎ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಡೆನ್ಸ್ ಮಾಡ್ತಾರೆ. ಕಂಡೆನ್ಸ್ ಅಂದ್ರೆ ಏನ್ ಮಾಡ್ತಾರೆ, ಒತ್ತುತ್ತಾರ ಅದನ್ನ ಕಡಿಮೆ ಮಾಡ್ತಾರೆ, ಸೈಜ್ ಅನ್ನ ಕಡಿಮೆ ಮಾಡ್ತಾರೆ. ಈ ಸೈಜ್ ಕಡಿಮೆ ಮಾಡಿದ್ಮೇಲೆ ಇನ್ನೂ ಮತ್ತೆ ಅದನ್ನ ಕಡಿಮೆ ಮಾಡ್ತಾರೆ. ಈ ರೀತಿ ಕಡಿಮೆ ಮಾಡ್ತಾರೆ. ಅಂದ್ರೆ ಅದನ್ನ ಫರ್ದರ್ ಕಂಡೆನ್ಸ್ ಮಾಡ್ತಾರ, ಫರ್ದರ್ ಕಂಡೆನ್ಸ್ ಡಿಎನ್ಎ. ಹಾಗಾಗಿ ಇನ್ನ ಇದು ಡಿಎನ್ಎ ಇದನ್ನ ಕಂಡೆನ್ಸ್ ಮಾಡ್ತಾರ. ನೆಕ್ಸ್ಟ್ ಅದೇ ಡಿಎನ್ಎ ಈ ರೀತಿ ಒಂದು ಸುಳ್ಳಿ ಆಕಾರದಲ್ಲಿ ಮಾಡ್ತಾರ. ಈ ರೀತಿ ಸುಳ್ಳಿ ಆಕಾರದಾಗ ಮಾಡಿ 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 ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಒಂದು ಸೆಲ್ ನಲ್ಲಿ ಫಿಕ್ಸ್ ಆಗಿರ್ತದೆ. ಮಾಡಂಗಿಲ್ಲ ಯಾರು, ಅದ್ರಾಗ ಅದೇ ಆಗಿರ್ತದೆ. ಹೌದಾ? ಅದಕ್ಕ ಈ ಡಿಎನ್ಎ ಚಿಕ್ಕದಾಗಿ ಏನ್ ಕಂಡೆನ್ಸ್ ಆಗಿರ್ತದ, ಆ ಕಂಡೆನ್ಸ್ಡ್ ಡಿಎನ್ಎ ಏನಂತ ಕರಿತೀವಪ್ಪ ಅಂತಂದ್ರೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಂತ ಕರಿತೀವಿ, ಅಥವಾ ಕ್ರೋಮೋಸೋಮ್ ಅಂತ ಕರಿತಾ ಹೋಗ್ತೀವಿ. ಕ್ರೊಮ್ಯಾಟಿನ್ ನೆಟ್ವರ್ಕ್, ಆ ಕ್ರೊಮ್ಯಾಟಿನ್ ನೆಟ್ವರ್ಕ್ ಏನಪ್ಪಾ ಅಂದ್ರೆ ಸಿಂಗಲ್ ಒಂದು ಎಳೆ ಆಕಾರದಲ್ಲಿ ಬಂದಿರ್ತದೆ. ಆಮೇಲೆ ರೀಪ್ರೊಡಕ್ಷನ್ ಟೈಮ್ ಅಲ್ಲಿ ಏನಾಗ್ತದೆ, ಅಥವಾ ನಾವು ಮ್ಯಾಚೂರ್ ಅಡಲ್ಟ್ ಏನ ಬೆಳವಣಿಗೆ ಆಗ್ಬೇಕಲ್ಲ, ಸೆಲ್ ಬೆಳವಣಿಗೆ ಆಗ್ಬೇಕಾದ್ರೆ ಅದೇನಾಗಿರ್ತದಪ್ಪ ಅಂದ್ರೆ ಕ್ರೋಮೋಸೋಮ್ ಆಗಿ ಕನ್ವರ್ಟ್ ಆಗ್ತದ. ನಿಮ್ಗೆ ಆಲ್ರೆಡಿ ಕ್ರೋಮೋಸೋಮ್ ಸ್ಟ್ರಕ್ಚರ್ ಅಂತ ತೆಗೆದು ತೋರಿಸಿದೆ. ಈ ರೀತಿ ಒಂದು ಸಿಂಗಲ್ ಕ್ರೋಮೋಸೋಮ್. ಓಕೆ, ಕ್ರೋಮೋಸೋಮ್. ಇವು ಎರಡು ಕ್ರೋಮೋಸೋಮ್. ಹೌದಾ? ಮಾನವರಲ್ಲಿ ಎಷ್ಟು ಕ್ರೋಮೋಸೋಮ್ ಬರ್ತಾವಪ್ಪ ಅಂದ್ರೆ 46, ಅಂದ್ರೆ 46 ಕ್ರೋಮೋಸೋಮ್ ಕಂಡು ಬರ್ತಾವ. ಅದನ್ನ ನಾವು 23 ಪೇರ್ ಅಂತ ಹೇಳ್ತೀವಿ. 23 ಪೇರ್ ಅಂತ ಹೇಳ್ತೀವಿ. ಇವು ಕ್ರೋಮೋಸೋಮ್. ಇನ್ನು ಕ್ರೋಮೋಸೋಮ್ ಬಗ್ಗೆ ಬಂದಾಗ ನಾನು ಡಿಸ್ಕಸ್ ಮಾಡ್ತೀನಿ ಜಾಸ್ತಿ. ಓಕೆ, ಹಾಗಾದ್ರೆ ಜಸ್ಟ್ ನಮಗೆ ಗೊತ್ತಿರಬೇಕಾದ ಏನಪ್ಪಾ ಅಂದ್ರೆ ಜೆನೆಟಿಕ್ ಮಟೀರಿಯಲ್ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಜಸ್ಟ್ ನ್ಯೂಕ್ಲಿಯಸ್ ನ ಒಳಗಡೆ ಕಂಡು ಬರ್ತದೆ ಜೆನೆಟಿಕ್ ಮಟೀರಿಯಲ್, ಅಥವಾ ಹೆರಿಡಿಟಿ ಮಟೀರಿಯಲ್. ಹೆರಿಡಿಟಿ ಅಂತಂದ್ರೆ ಏನು, ವಂಶವಾಹಿಯಾಗ ಒಂದು ಏನು ವಸ್ತು ಅಂತ ಹೇಳ್ತೀವಿ, ಅದು ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ವಿಚ್ ಸೆಲ್ ಆರ್ಗನಲಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೈಜೆಷನ್?
ಇಲ್ಲಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗತಕ್ಕಂತ ಒಂದು ಜೀವಕೋಶದ ಅಂಗಾಂಶ ಯಾವುದು ಅಂತ ಕೇಳಿದಾನೆ. ಗಾಲ್ಗಿ ಅಪರೇಟರ್ಸ್ ಏನು ಹೆಲ್ಪ್ ಮಾಡಂಗಿಲ್ರಿ. ಮೈಟೋಕಾಂಡ್ರಿಯಾ ಜೀರ್ಣಕ್ರಿಯೆಗಲ್ರಿ ಶಕ್ತಿ ಬಿಡುಗಡೆ ಆಗಿರ್ತದ. ಪ್ಲಾಸ್ಟಿಡ್ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಸಸ್ಯಗಳಲ್ಲಿ ಪ್ಲಾಸ್ಟಿಡ್ಸ್ ಕಂಡು ಬರ್ತಾವ. ಲುಕೋಪ್ಲಾಸ್ಟು, ಕ್ರೋಮೋಪ್ಲಾಸ್ಟು, ಆಮೇಲೆ ಕ್ಲೋರೋಪ್ಲಾಸ್ಟ್ ಅಂತ ಕಂಡು ಬರ್ತಾವ್ರಿ. ಓಕೆ, ಪ್ಲಾಸ್ಟಿಡ್ಸ್. ಹಾಗಾದ್ರೆ ಇನ್ನ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತಕ್ಕಂತಹ ಒಂದು ಅಂಗಾಂಶ ಯಾವ್ದು ಉಳಿದ ಅಂದ್ರೆ ಲೈಸೋಸೋಮ್ ಅಂತ ಹೇಳ್ತೀವಿ. ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ತದೆ. ತಿಳಿತಾ? ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, 8ನೇ ಕ್ವಶನ್. ವಿಚ್ ಸ್ಟ್ರಕ್ಚರ್ ಕಂಟ್ರೋಲ್ಸ್ ದಿ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಅಂಡ್ ಔಟ್ ಆಫ್ ದಿ ಸೆಲ್? ಅಂದ್ರೆ ಜೀವಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಚಲನೆಯನ್ನು ಯಾವ ರಚನೆಯು ನಿಯಂತ್ರಿಸುತ್ತದೆ ಅಂತ ಕೇಳಿದಾನೆ. ನಿಯಂತ್ರಣ ಮಾಡೋದು ಅಂದ್ರೆ ಈಗ ಒಂದು ಜೀವಕೋಶ ಇದೆ, ಇದು ಒಂದು ಜೀವಕೋಶ, ಹೌದಾ? ಈ ಜೀವಕೋಶದ ಒಳಗಡೆ ಹೋಗ್ಬೇಕು ಮತ್ತೆ ಹೊರಗಡೆ ಕೂಡ ಬರಬೇಕು. ಒಳಗಡೆ ಹೋಗ್ತಕ್ಕಂತ ಒಂದು ಲಿಕ್ವಿಡ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಪಿನೋಸೈಟಸ್ ಅಂತ ಕರೀತಾರ. ಅದು ಸಾಲಿಡ್ ಇತ್ತಪ್ಪ ಅಂತಂದ್ರೆ ಅದು ಫ್ಯಾಗೋಸೈಟಸ್ ಅಂತ ಕರೀತಾರೆ. ಇದು ಹೊರಗೆ ಬರ್ತಾ ಇತ್ತಪ್ಪ ವೇಸ್ಟ್ ಇತ್ತಪ್ಪ ಅಂದ್ರೆ ಅದಕ್ಕೆ ಎಕ್ಸೋಸೈಟಸ್ ಅಂತ ಕರೀತಾರ. ಹಾಗಾದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲಿಂದ ಪರ ಹೋಗ್ಬೇಕ್ರಿ? ಮೇನ್ ಏನ್ ಕಂಡು ಬರ್ತದೆ ಜೀವಕೋಶದಲ್ಲಿ ಅಂದ್ರೆ ಜೀವಕೋಶದ ಪೊರೆ. ಜೀವಕೋಶದ ಕೋಶದ ಪೊರೆ ಕಂಡು ಬರ್ತದೆ, ಜೀವಕೋಶದ ಪೊರೆ. ಹಾಗಾದ್ರೆ ಈ ಜೀವಕೋಶದ ಪೊರೆ ಮುಖಾಂತರ ಪಾರಾಗ ಹೋಗ್ಬೇಕಲ್ರಿ. ಹಾಗಾದ್ರೆ ಅದಕ್ಕೆ ಏನಂತ ಕರೀತಾರ್ರಿ? ಇಲ್ಲಿ ನೋಡ್ರಿ, ಜೀವಕೋಶದ ಪೊರೆ ಅಂತ ಇದೆ ನೋಡ್ರಿ. ಕೋಶ ದ್ರವ್ಯ ಇದೆ, ಕೋಶ ಭಿತ್ತಿ ಅಂತ, ಪ್ಲಾಸ್ಮಾ ಪೊರೆ ಅಂತ ಇದೆ, ಅದೇ ರೀತಿ ನ್ಯೂಕ್ಲಿಯಸ್ ಅಂತ ಇದೆ. ಸೈಟೋಪ್ಲಾಸಮ್, ಸೆಲ್ ವಾಲ್, ಪ್ಲಾಸ್ಮಾ ಮೆಂಬ್ರೇನ್, ನ್ಯೂಕ್ಲಿಯೋಪ್ಲಾಸಮ್. ಹಾಗಾದ್ರೆ ಅದಕ್ಕೆ ಜೀವಕೋಶದ ಪೊರೆಗೆ ಇನ್ನೊಂದು ಏನಂತ ಕರೀತಾರಪ್ಪ ಅಂತಂದ್ರೆ ಪ್ಲಾಸ್ಮಾ ಪೊರೆ ಅಂತ ಕೂಡ ಕರೀತಾರ. ಓಕೆ, ಪ್ಲಾಸ್ಮಾ ಪೊರೆ ಯಾಕಪ್ಪ ಅಂತಂದ್ರೆ ಅದು ಏನಪ್ಪ ಪ್ಲಾಸ್ಟಿಡ್ಸ್ ಅಂದ್ರೆ ಫಾಸ್ಫೋಲಿಪಿಡ್ ಇಂದ ಮಾಡಲ್ಪಟ್ಟಿರ್ತದೆ. ಯಾವ್ದ್ರಿಂದ? ಫಾಸ್ಫೋಲಿಪಿಡ್ಸ್ ಅಂದ್ರೆ ಫಾಸ್ಫೇಟ್ಸ್ ಮತ್ತೆ ಲಿಪಿಡ್ ಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಒಂದು ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್. ಫಾಸ್ಫೇಟ್ ಅಲ್ಲ, ಪ್ರೋಟೀನ್ಸ್ ಮತ್ತೆ ಲಿಪಿಡ್ ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಜೀವಕೋಶದ ಪೊರೆಗೆ ಏನಂತ ಕರೀತಾರಪ್ಪ ಅಂದ್ರೆ ಫಾಸ್ಫೋಲಿಪಿಡ್ ಪೊರೆ ಅಂತ ಕರೀತಾರ, ಅಥವಾ ಫಾಸ್ಫೋಲಿಪಿಡ್ ಮೆಂಬ್ರೇನ್ ಅಂತ ಕರೀತಾರೆ, ಆರ್ಎಲ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತಾರ, ಅಥವಾ ಕನ್ನಡದಲ್ಲಿ ಪ್ಲಾಸ್ಮಾ ಪೊರೆ ಅಂತ ಕರೀತಾರೆ. ಹಾಗಾದ್ರ ಜೀವಕೋಶದ ಒಳ ಹೋಗುವ ಮತ್ತು ಹೊರ ಬರುವಂತ ಎಲ್ಲಾನು ಮೇಂಟೈನ್ ಮಾಡ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಪ್ಲಾಸ್ಮಾ ಪೊರೆ. ನ್ಯೂಕ್ಲಿಯಸ್ ಬಗ್ಗೆ ಗೊತ್ತಿದ್ರಿ, ಒಳಗಡೆ ಕಂಡು ಬರ್ತಕ್ಕಂಥ ಒಂದು ಕಂಟ್ರೋಲ್ ರೂಮ್ ಅಂತ ಹೇಳ್ತೀವಿ. ಕೋಶ ದ್ರವ ಅಂತಂದ್ರೆ ಸೈಟೋಪ್ಲಾಸಮ್ ಆಗಿರ್ತದೆ. ಕೋಶ ಭಿತ್ತಿ ಅಂತ ಏನಿದೆ, ಈ ಕೋಶ ಭಿತ್ತಿಯನ್ನ ನಾವು ಸಸ್ಯಗಳಲ್ಲಿ ಕಂಡು ಬರಂಗಿಲ್ಲ, ಇದು ಪ್ರಾಣಿಗಳಲ್ಲಿ ಕಂಡು ಬರಂಗಿಲ್ರಿ, ಬರೀ ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತದೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸೆಲ್ ವಾಲ್ ಅಂತ ಕರೀತಾರೆ. ಸೆಲ್ ವಾಲ್ ಅಂತ ಕರೀತಾರ. ಈ ಸೆಲ್ ವಾಲ್ ಎಲ್ಲಿ ಕಂಡು ಬರ್ತದೆ? ಬರೀ ಸಸ್ಯಗಳ ಒಂದು ಜೀವಕೋಶದಲ್ಲಿ ಕಂಡು ಬರ್ತದ. ಈ ಸೆಲ್ ವಾಲ್ ಎಲ್ಲಿಂದ ಮಾಡಲ್ಪಟ್ಟಿರ್ತದೆ ಅಂದ್ರೆ ಸೆಲ್ಯುಲೋಸ್ ಮತ್ತೆ ಹೆಮಿಸೆಲ್ಯುಲೋಸ್ ಅಂತ ಮಾಡಲ್ಪಟ್ಟಿರ್ತದ. ಸೆಲ್ಯುಲೋಸ್ ಮತ್ತೆ ಹೆಮಿಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಿರ್ತದೆ. ಓಕೆ, ಪರವಾಗಿಲ್ಲ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, 9ನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್ ಅಂತ ಇದೆ. ಅಂದ್ರೆ ಈ ಕೆಳಗಿನಗಳಲ್ಲಿ ಯಾವುದು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳಿದಾನೆ. ಓಕೆ, ನೋಡ್ರಿ, ನ್ಯೂಕ್ಲಿಯಸ್ ಅಂತ ಇದೆ, ಮೈಟೋಕಾಂಡ್ರಿಯಾ ಅಂತ ಇದೆ, ಕ್ಲೋರೋಪ್ಲಾಸ್ಟ್ ಅಂತ ಇದೆ, ರೈಬೋಸೋಮ್ ಅಂತ ಇದೆ. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು, ಸಸ್ಯಗಳಲ್ಲಿ ನ್ಯೂಕ್ಲಿಯಸ್ ಸೆಲ್ ಇದೆ ಅಂದ್ಮೇಲೆ ಅದು ಬೇಕೇ ಬೇಕು. ಯಾಕಪ್ಪ ಅಂದ್ರೆ ಅವಕ್ಕ ನಾವು ಯೂಕ್ಯಾರಿಯೋಟಿಕ್ ಅನಿಮಲ್ಸ್ ಅಂತ ಕರಿತೀವಿ, ಅಥವಾ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ಅಂತಂದ್ರೆ ಶಕ್ತಿ ಬಿಡುಗಡೆ ಆಗ್ಲೇಬೇಕು. ಸಸ್ಯಗಳಲ್ಲೂ ಕೂಡ ಶಕ್ತಿ ಬೇಕು, ಪ್ರಾಣಿಗಳಲ್ಲೂ ಕೂಡ ಶಕ್ತಿ ಬೇಕೇ ಬೇಕು. ಆಮೇಲೆ ರೈಬೋಸೋಮ್ ಅಂತಂದ್ರೆ ಪ್ರೋಟೀನ್ ಬೇಕು. ಸಸ್ಯಗಳು ಕೂಡ ಪ್ರೋಟೀನ್ಸ್ ಇರ್ತವೆ, ಬೇಕಾಗಬೇಕಾಗ್ತದ, ನಮಗೂ ಕೂಡ ಪ್ರೋಟೀನ್ ಬೇಕಾಗ್ತದೆ. ಆದ್ರೆ ಸಸ್ಯಗಳಲ್ಲಿ ಮಾತ್ರ ಕಂಡುಬರ್ತದೆ ಯಾವಪ್ಪ ಅಂದ್ರೆ ಕ್ಲೋರೋಪ್ಲಾಸ್ಟ್. ಆಲ್ರೆಡಿ ನಾನು ಆಗ್ಲೇ ಒಂದು ಹಿಂದಿನ ಕ್ವಶನ್ ಅಲ್ಲಿ ಪ್ಲಾಸ್ಟಿಡ್ಸ್ ಅಂತ ಹೇಳಿದೆ. ಪ್ಲಾಸ್ಟಿಡ್ಸ್ ಅಂತ ಏನ್ ಹೇಳಿದ್ವಿ, ಆ ಪ್ಲಾಸ್ಟಿಡ್ ಗಳಲ್ಲಿ 3 ಟೈಪ್ ಬರ್ತಾವ. ಒಂದು ಕ್ಲೋರೋಪ್ಲಾಸ್ಟ್, ಇನ್ನೊಂದು ಕ್ರೋಮೋಪ್ಲಾಸ್ಟ್ ಮತ್ತೆ ಮತ್ತೊಂದು ಲ್ಯೂಕೋಪ್ಲಾಸ್ಟ್ ಅಂತ ಬರ್ತದ್ರಿ. ಲ್ಯೂಕೋಪ್ಲಾಸ್ಟ್, ಇದು ಕ್ಲೋರೋಪ್ಲಾಸ್ಟ್, ಕ್ರೋಮೋ, ಲ್ಯೂಕೋ, ಇವು ಮೂರು ಪಾರ್ಟ್ಗಳು ಕಂಡು ಬರ್ತಾವ. ಈ ಮೂರು ಏನಪ್ಪಾ ಅಂದ್ರೆ ಪ್ಲಾಸ್ಟಿಡ್ಗಳು ಇವ ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತಾವ. ಕ್ಲೋರೋಪ್ಲಾಸ್ಟ್ ನೆನಪಿಟ್ಕೊಳ್ರಿ. ಓಕೆನಾ? ಇನ್ನ ಕೊನೆಯದಾಗಿ ಒಂದು ಕ್ವಶನ್, ವಾಟ್ ಈಸ್ ದಿ ಶೇಪ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಇದೆ. ರೆಡ್ ಬ್ಲಡ್ ಸೆಲ್ಸ್ ನ ಒಂದು ಆಕಾರವೇನು ಅಂತ ಕ್ವಶನ್ ಕೇಳಿದಾನೆ. ಅಂದ್ರೆ ಕೆಂಪು ರಕ್ತ ಕಣಗಳ ಅಥವಾ ಆರ್ ಸಿ ಬಿ ಅಂತ ಬರ್ತದೆ ನೋಡ್ರಿ ಬಾಯಿಗೆ ಸಡನ್ ಆಗಿ. ಕ್ರಿಕೆಟ್ ಆರ್ ಸಿ ಬಿ ಫ್ಯಾನ್ಸ್ ಆಗಿಬಿಟ್ಟಿವಿ. RBC ಅದು RCB ಅಲ್ಲ, RBC ಯ ಒಂದು ಆಕಾರವೇನು ಅಂತ ಕ್ವಶನ್ ಕೇಳಿದಾನೆ. ಓಕೆ, ಹಾಗಾದ್ರೆ RBC ಯ ಒಂದು ಆಕಾರ ರೆಡ್ ಬ್ಲಡ್ ಸೆಲ್ಸ್. RBC ಅಂತಂದ್ರೆ RBC ಅಂತಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ. ಓಕೆ, ಆ ಅಂಡಾಕಾರ ಅಂತಂದ್ರೆ ಓವಲ್ ಶೇಪ್ ನಲ್ಲಿ ಈ ರೀತಿ ಇರ್ತದ, ಓವಲ್ ಶೇಪ್ ಅಲ್ಲಿ ಇರ್ತದ. ದುಂಡಾಕಾರ ಮತ್ತು ದ್ವಿಮುಖ ಈ ರೀತಿಯಾಗಿರ್ತದ. ದುಂಡಾಕಾರದಲ್ಲಿ ದ್ವಿಮುಖವಾಗಿರ್ತದ. ಸಾರಿ, ಇದಲ್ಲ, ಅದು ಸರಿಯಾಗಲಿಲ್ಲ. ದುಂಡಾಕಾರವಾಗಿರ್ತದ ಅಥವಾ
ಅನಿಯಮಿತ ಅಂದ್ರೆ ಯಾವುದೇ ರೀತಿ ಶೇಪ್ ಇಲ್ಲ, ಈ ರೀತಿ ಹಿಂಗೆ ಅಮೀಬಾ ರೀತಿ ಇರ್ತದ ಅಥವಾ ಗೋಳಾಕಾರದಲ್ಲಿ ಇರ್ತದ. ಗೋಳಾಕಾರದಲ್ಲಿ ಯಾವ ರೀತಿ ಇರ್ತದೆ ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ರೌಂಡ್ ಅಂಡ್ ಬೈ ಕಾನ್ಕೇವ್ ಅಂತ ಇದೆ, ಆಮೇಲೆ ಓವಲ್ ಶೇಪ್ ಅಂತ ಇದೆ, ಸ್ಪೆರಿಕಲ್ ಅಂತ ಇದೆ, ಇರ್ರೆಗ್ಯುಲರ್ ಅಂತ ಇದೆ. ಹಾಗಾದ್ರೆ ಕಂಡು ಬರ್ತಕ್ಕಂಥ ಯಾವ್ದು ಅಂತಂದ್ರೆ ರೌಂಡ್ ಅಂಡ್ ಬೈ ಕಾನ್ಕೇವ್ ಅಂತ ಇದೆ. ರೌಂಡ್ ಅಂಡ್ ಬೈ ಕಾನ್ಕೇವ್. ಹಾಗಾದ್ರೆ ದುಂಡು ಮತ್ತು ದ್ವಿಮುಖವಾಗಿ ಕಂಡುಬರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಯಾವ್ದಪ್ಪ ಅಂತಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಕಂಡುಬರ್ತದೆ. ಓಕೆ, ತಿಳಿತು ಅಂತ ಅನ್ಕೊಳ್ತೀನಿ. ಇನ್ನ ಮುಂದ್ ಬರುವಂತಹ ಒಂದು ಆ ಏನು ವಿಡಿಯೋಸ್ ಇರ್ತದೆ, ಅದರಲ್ಲಿ ಇದಕ್ಕಿಂತ ಡೆಪ್ತ್ ಆಗಿ ಹೋಗ್ತೀನಿ. ಅಂದ್ರೆ ಈಗ ಜಸ್ಟ್ ಸೆಲ್ ಕಾನ್ಸೆಪ್ಟ್ ಅಲ್ಲಿ ಇದು ಕೂಡ ಒಂದು ಸೆಲ್, ಹೌದಾ, ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಇನ್ನ ಬರ್ತಾ 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 ಸೆಲ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳಬಹುದು ಅಷ್ಟೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ 10 ಕ್ವಶನ್ ಡಿಸ್ಕಸ್ ಮಾಡಿದೀನಿ. ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಜಾಸ್ತಿನೇ ಮಾಡಬಹುದು ಅಥವಾ ಅಷ್ಟೇ ಮಾಡಬಹುದು ಕೂಡ, ಬಟ್ ಕಂಟೆಂಟ್ ಜಾಸ್ತಿ ಇರ್ತದೆ. ನಾನು ಇದನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕ್ವಶನ್ಸ್ ಮೇಲೆ ಫೋಕಸ್ ಮಾಡ್ಬಿಡಿ, ಎಷ್ಟು ಕ್ವಶನ್ ಓದಾದ್ರೆ ಅಂತ ಆ ಕ್ವಶನ್ ಅಲ್ಲಿ ಎಷ್ಟು ಡೀಟೇಲ್ಸ್ ಕವರ್ ಆಗ್ತಾ ಇದೆ ಅನ್ನೋದನ್ನ ಫೋಕಸ್ ಮಾಡ್ರಿ ಅಂತ ಹೇಳ್ತಾ, ಓಕೆ. ಸೊ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದಿರಿ. ಓಕೆ, ಎಲ್ರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಓಕೆನಾ, ಈ ವಿಡಿಯೋದನ್ನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡ್ರಿ. ಓಕೆ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.